ಅವತ್ತು ಜಲಸಂಪನ್ಮೂಲ ಸಚಿವರಾಗಿದ್ದವರು ಎಂಬಿ ಪಾಟೀಲ್ ಚಿಕ್ಕಬಳ್ಳಾಪುರದಲ್ಲಿ ಉದ್ಘಾಟನೆ ಆಯಿತು, ಶಂಕುಸ್ಥಾಪನೆ ಆಯಿತು. ಶಂಕುಸ್ಥಾಪನೆ ಭೂಮಿ ಪೂಜೆ ಆಗ ಮೊಯ್ಲಿಯವರು ಲೋಕಸಭಾ ಸದಸ್ಯರಾಗಿದ್ದರು, ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಾಗಿದ್ದರು. ಯಾಕೆ ಮುನಿಯಪ್ಪನವ್ರಿಗೆ ನೀವು ಸ್ವಲ್ಪ ಸಹನೆ ಕಳ್ಕೊಬಿಡ್ತೀರಲ್ಲ? ಎಲ್ಲ ಹೇಳ್ತೀನಿ, ಸ್ವಲ್ಪ ಇರ್ರಿ. ಯು ಆರ್ ಲೂಸಿಂಗ್ ಯುವರ್ ಟೆಂಪರ್ ಅನ್ನೆಸರ್ಲಿ. ಮೊಯ್ಲಿಯವರು ಆಗ ಅಧ್ಯಕ್ಷರಾಗಿದ್ದರು. ಈ ಯೋಜನೆ ಆಗಬೇಕು ಅಂತೇಳಿ ರಮೇಶ್ ಕುಮಾರ್ ಅವರು, ಕೃಷ್ಣ ಬೈರೇಗೌಡರು, KH ಮುನಿಯಪ್ಪನವರು, ಸಾಕ ಇನ್ನೊಂದು ಸರಿ ಹೇಳ, KH ಮುನಿಯಪ್ಪನವರು, ಸುದರ್ಶನ್ ಅವರು, ನಜೀರ್ ಅಹಮದ್ ಅವರು, ಆ ಭಾಗದ ಎಲ್ಲ ಶಾಸಕರುಗಳು ಕೂಡ ಎತ್ತಿನ ಹೊಳೆ ಯೋಜನೆ ಆಗಬೇಕು, ಇದು ಬಹಳ ದಿನಗಳಿಂದ ಜನರ ಅಪೇಕ್ಷೆ, ಅದಕ್ಕೆ ಇದು ಒಂದು ಮಹತ್ವಾಕಾಂಕ್ಷೆಯ ಯೋಜನೆ. ಈ ಯೋಜನೆ ಇದೆಯಲ್ಲ, ಇದನ್ನ ಬಿಜೆಪಿ ಸರ್ಕಾರ ಇದ್ದಾಗಲೇ ರೂಪಿಸಿದ್ರು. ಆದರೆ ಭೂಮಿ ಪೂಜೆ ಮಾಡಿದ್ದು ನಾವು, ಹಣ ಕೊಟ್ಟಿದ್ದು ನಾವು, ಟೆಂಡರ್ ಕರೆದದ್ದು ನಾವು. ಇಲ್ಲೇ ಎಂಬಿ ಪಾಟೀಲ್ ಇದ್ದಾರೆ, ಮೊಯ್ಲಿ ಅವರು ಇದ್ದಾರೆ, KH ಮುನಿಯಪ್ಪ ಇದ್ದಾರೆ. ಕೋಲಾರ ಜಿಲ್ಲೆ ಎಲ್ಲ ಶಾಸಕರುಗಳು ಕೂಡ ಎಲ್ಲ ಇದ್ದಾರೆ, ನಾರಾಯಣ ಸ್ವಾಮಿ, ನಂಜೇಗೌಡ, ಮಂಜುನಾಥ ಅವರೆಲ್ಲರೂ ಕೂಡ ಇದ್ದಾರೆ. ಇದು ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ರೂರಲ್ಲು, ಹಾಸನ, ರಾಮನಗರ, ಈ 7 ಜಿಲ್ಲೆಗಳಿಗೆ ನೀರನ್ನು ಕೊಡ್ತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಯೋಜನೆ.